ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಾಜನಾಥ್ ಸಿಂಗ್ ಸಭೆ ಅಂತ್ಯ ಆಗಿದೆ. ಸುಮಾರು 40 ನಿಮಿಷಕ್ಕೂ ಹೆಚ್ಚು ಕಾಲ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಕ್ಷಣಾ ಸಚಿವರು ಚರ್ಚೆಯನ್ನು ನಡೆಸಿದ್ದಾರೆ. ಗಡಿಯಲ್ಲಿ ಸಿದ್ಧತೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಕ್ಷಣಾ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ವಿವರಣೆಯನ್ನು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅಜಿತ್ ದೋವಲ್, ಸೇನಾ ಮುಖ್ಯಸ್ಥ ಅನಿಲ್ ಚೌಹಾಣ್ ಕೂಡ ಸಾಥ್ ನೀಡಿದ್ರು. ಚರ್ಚೆಯನ್ನು ನಡೆಸಲಾಗಿದೆ. ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಮುಂದಿನ ಕಾರ್ಯತಂತ್ರ ಏನು, ಆ ಬಗ್ಗೆ ಪ್ರಧಾನಿಗಳು ಹಾಗೂ ರಕ್ಷಣಾ ಸಚಿವರು ಚರ್ಚೆಯನ್ನು ನಡೆಸಿದ್ದಾರೆ. ಪ್ರಧಾನಿಗಳ ನಿವಾಸದಲ್ಲಿ ನಡೆದಿರುವಂತಹ ಸಭೆ ಇದು. ಈ ಸಭೆಯಲ್ಲಿ ರಕ್ಷಣಾ ಸಚಿವರು ಹಾಗೂ ಪ್ರಧಾನಿ 40 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಇದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಕೂಡ ಈ ಸಂದರ್ಭದಲ್ಲಿ ಜೊತೆಗಿದ್ರು, ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು ಅಂತ ಗೊತ್ತಾಗ್ತಾ ಇದೆ. 40 ನಿಮಿಷಗಳಿಗೂ ಹೆಚ್ಚು ಕಾಲ ಚರ್ಚೆಯಾಗಿದೆ. ನಿನ್ನೆ ರಕ್ಷಣಾ ಸಚಿವರು 3 ಸೇನೆಯ ಮುಖ್ಯಸ್ಥರ ಜೊತೆಗೆ ಹಾಗೂ ಸಿಡಿಎಸ್ ಜೊತೆಗೆ ಮೀಟಿಂಗ್ ಅನ್ನು ಮಾಡಿದ್ರು. ಅದಾದ ನಂತರ ಇವತ್ತು ಪ್ರಧಾನಿಯವರ ನಿವಾಸಕ್ಕೆ ತೆರಳಿ ಅಲ್ಲಿ ಸುಮಾರು 40 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಲಾಗಿದೆ. ಉಗ್ರರ ವಿರುದ್ಧ ನಡೀತಾ ಇರುವಂತಹ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಮುಂದೆ ಯಾವ ರೀತಿಯಾಗಿರುವಂತಹ ನಿಲುವುಗಳನ್ನು ತೆಗೆದುಕೊಳ್ಬೇಕು, ಸೇನೆ ವಿಚಾರದಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಸುಮಾರು 40 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಸುಮಾರು 40 ನಿಮಿಷಗಳ ಕಾಲ ಪ್ರಧಾನಿಯವರ ನಿವಾಸದಲ್ಲಿ ಚರ್ಚೆ ಆಗಿದೆ. ಯಾರ್ಯಾರು ಈ ಸಂದರ್ಭದಲ್ಲಿ ಇದ್ರು, ಏನೇನು ವಿಚಾರಗಳು ಚರ್ಚೆ ಆಗಿರುವಂತಹ ಸಾಧ್ಯತೆ ಇದೆ? ಮಧು, ಬಹಳ ಮಹತ್ವದವಾದ ಒಂದು ಸಭೆ ಮುಗಿದಿರುವಂಥದ್ದು. ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು ಇಡೀ ಪಾಕಿಸ್ತಾನ್ ಮತ್ತು ಭಾರತದ ಈ ಒಂದು ಸಂಘರ್ಷಣೆ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಭದ್ರತೆ ವಿಚಾರ ಇರ್ಬೋದು, ಮುಂದಿನ ಸ್ಟ್ರಾಟಜಿ ವಿಚಾರ ಇರ್ಬೋದು, ಎಲ್ಲವೂ ಕೂಡ ಚರ್ಚೆ ಆಗಿದೆ ಅನ್ನುವಂಥದ್ದು ಈಗಷ್ಟೇ ಸಿಗ್ತಾ ಇರುವಂತಹ ಮಾಹಿತಿ. ಲೋಕ ಕಲ್ಯಾಣ ಮಾರ್ಗ್ ಏನಿದೆ ಪ್ರಧಾನಿಗಳ ನಿವಾಸ, ಆ ನಿವಾಸದಲ್ಲಿ ಹೆಚ್ಚು ಕಡಿಮೆ 40 ನಿಮಿಷಗಳ ಕಾಲ ರಕ್ಷಣಾ ಸಚಿವರು ಎಲ್ಲದರ ಬಗ್ಗೆಯೂ ಕೂಡ ಪ್ರಧಾನಿಗಳಿಗೆ ಒಂದು ಬ್ರೀಫಿಂಗ್ ಅನ್ನು ನೀಡಿದರು. ಮತ್ತು ಏನು ಸೇನಾ ಮುಖ್ಯಸ್ಥರಿದ್ರು, 3 ಸೇನೆಗಳ ಮುಖ್ಯಸ್ಥರಿದ್ರು, CDS ಕೂಡ ಭಾಗಿಯಾಗಿದ್ರು. ಮತ್ತು ತಂತ್ರಗಾರಿಕೆಯನ್ನು ಯಾವ ರೀತಿ ನಡೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆಂತರಿಕ ಭದ್ರತಾ ಮುಖ್ಯಸ್ಥರಾಗಿರುವಂತಹ ಅಜಿತ್ ದೋವಲ್ ಕೂಡ ಭಾಗಿಯಾಗಿದ್ರು. ಸೊ ಎಲ್ಲರೂ ಕೂಡ ಭಾಗಿಯಾಗಿ ಮುಂದೇನು ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಸಿದ್ಧಪಡಿಸುವಂತಹ ಕೆಲಸ ಆಗಿದೆ. ಅದಕ್ಕೆ ತಂತ್ರಗಾರಿಕೆ ಏನು ಮಾಡಬೇಕು ಅನ್ನುವಂಥದ್ದು, ದೇಶದ ಒಳಗೆ ಏನು ಮಾಡಬೇಕು, ದೇಶದ ಹೊರಗೆ ಏನು ಮಾಡಬೇಕು, ಮತ್ತು ವಿದೇಶಿಗಳಿಂದ ಯಾವ ರೀತಿ ಬೆಂಬಲ ಪಡಿಬೇಕು ಅನ್ನುವಂಥದ್ದು ಸಮಗ್ರ ಚಿತ್ರಣ ಒಂದು ಚರ್ಚೆ ಆಗಿದೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ಆದರೆ ಅದು ಯಾವ ರೀತಿಯ ತಂತ್ರಗಾರಿಕೆ, ಯಾವ ರೀತಿ ಉತ್ತರ ಕೊಡಬೇಕು, ಯಾವ ರೀತಿ ಎದುರಿಸಬೇಕು ಅನ್ನುವಂಥದ್ರ ಬಗ್ಗೆ ಇನ್ನೂ ಅದು ಯಾವುದೇ ಕಾರಣಕ್ಕೂ ಡಿಸ್ಕ್ಲೋಸ್ ಆಗದೇ ಇರುವಂತಹ ಸಂಗತಿ ಅದು. ಯಾಕಂದರೆ ಕಾರ್ಯಾಚರಣೆ ನಡೆದ ಬಳಿಕವೇ ಅದಕ್ಕೆ ಒಂದು ಉತ್ತರ ಸಿಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೂ ಮುಂಚೆ ನಾವು ಭದ್ರತಾ ಕ್ರಮಗಳು ಹೇಗಿರಬೇಕು ದೇಶದ ಒಳಗಡೆ ಹೊರಗಡೆ ಅನ್ನುವಂಥದ್ರ ನಿಟ್ಟಿನಲ್ಲಿ ಕೆಲಸ ಮಾಡಿರುವಂಥದ್ದು, ಅದಕ್ಕೊಂದು ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಒಂದೊಂದು ಸೇನೆಯಿಂದಲೂ ಕೂಡ ಉತ್ತರವನ್ನು ಪಡೆಯುವಂಥದ್ದು ಮತ್ತು ತಂತ್ರಗಾರಿಕೆಯ ಮಾತನ್ನು ಕೇಳುವಂಥದ್ದು ಪ್ರಧಾನಿಗಳು ಮಾಡಿದ್ದಾರೆ. ಈಗ ಸುಮಾರು 40 ನಿಮಿಷಗಳ ಕಾಲ ಚರ್ಚೆ ಆಗಿದೆ ಮತ್ತು ಅವರವರ ಅಭಿಪ್ರಾಯಗಳನ್ನು ಮಂಡಿಸಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಎಲ್ಲವೂ ಕೂಡ ಸಾಧಕ ಬಾಧಕಗಳೇನು, ದೇಶಕ್ಕಾಗುವ ಒಳಿತೇನು ಮತ್ತು ಕೆಡುಕೇನು ಅನ್ನುವಂಥದ್ದು ಎಲ್ಲವನ್ನೂ ಕೂಡ ವಿವರಣೆಯನ್ನು ಕೊಟ್ಟಿರುವಂಥದ್ದು. ಮತ್ತು ಅವರು ಯಾವ ಮಟ್ಟಕ್ಕೆ ಸನ್ನದ್ಧ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸೇನೆಯ ಮುಖ್ಯಸ್ಥರುಗಳು ಆಯಾ ಸೇನೆಯ ಸಿದ್ಧತೆಯನ್ನು, ಪೂರ್ವ ಸಿದ್ಧತೆಯನ್ನು, ಎಲ್ಲಿ ಇದ್ದೇವೆ ಅನ್ನುವಂಥದ್ದನ್ನು, ಎಲ್ಲಿಂದ ಎಲ್ಲಿ ಹೋಗಬೇಕಾಗುತ್ತೆ ಅನ್ನುವಂಥದ್ದನ್ನು, ಸಮಯ ಎಷ್ಟು ಹಿಡಿಯುತ್ತೆ ಅನ್ನುವಂಥದ್ದನ್ನ, ಅದೇ ರೀತಿ ತಂತ್ರಗಾರಿಕೆ ಮಾಡಿದರೆ ಅದು ಎಕ್ಸಿಕ್ಯೂಟ್ ಆಗಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ, ಈ ರೀತಿ ಎಲ್ಲ ವಿಚಾರಗಳನ್ನು ಕೂಡ 3 ಸೇನಾ ಮುಖ್ಯಸ್ಥರು ಕೂಡ ಪ್ರಧಾನಿಗಳೊಂದಿಗೆ ಹಂಚಿಕೆ ಮಾಡಿಕೊಂಡಿದ್ದಾರೆ. ಅದು ಏನಾದರೂ ಆದರೆ ಅದರ ರಾತ್ರೋರಾತ್ರಿ ಕಾರ್ಯಾಚರಣೆಗೆ ಆಗಬಹುದು. ಅದಕ್ಕೆ ಬೇಕಾದಂಥ ರೀತಿಯ ಸಿದ್ಧತೆಗಳು ಬಾರ್ಡರಲ್ಲಿ ಹೇಗಿರಬೇಕು ಅನ್ನುವಂಥದ್ದಕ್ಕೂ ಕೂಡ ಈಗ ಆಲ್ರೆಡಿ ಒಂದಷ್ಟು ಪ್ರಿಕಾಷನ್ಸ್ ಇರ್ಬೋದು ಅಥವಾ ಡೈರೆಕ್ಷನ್ಸ್ ಇರ್ಬೋದು ಆಯಾ ಮುಖ್ಯಸ್ಥರುಗಳ ಕಡೆಯಿಂದ ಹೋಗಿದೆ. ಅದು ಸದ್ಯಕ್ಕಂತೂ ಕಾರ್ಯನಿರ್ವಹಿಸ್ತಾ ಇದೆ, ಯಾವ್ಯಾವ ರೀತಿ ಆಗಬೇಕು ಅನ್ನುವಂಥದ್ದು. ಅದನ್ನು ಹೊರತಾಗಿ ಏನು ಮಾಡಬೇಕು ಅನ್ನುವಂಥದ್ದು ಚರ್ಚೆ ಆಗಿರುತ್ತೆ. ಅದು ಎಕ್ಸಿಕ್ಯೂಟ್ ಆದ ಬಳಿಕ ಅಷ್ಟೇ ಮಾಹಿತಿ ಸಿಗಲಿಕ್ಕೆ ಸಾಧ್ಯ. ಮಧು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.